ಮತ್ತೆ ಸ್ವಾಗತ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕಂಬಿ ಹಿಂದೆ ಸುಬ್ಬೆ ಇದ್ದು 5 ತಿಂಗಳು ಕಳೆದ್ರೂ ಲಿಪ್ಸ್ಟಿಕ್ ರಾಣಿಗಿಲ್ಲ ಬೇಲ್. ಇಂದಾದ್ರ ಸಿಗತ್ತಾ ರಿಲೀಫ್? ಹೈಕೋರ್ಟ್ ನಲ್ಲಿ ಇಂದು ಬೇಲ್ ಅರ್ಜಿ ವಿಚಾರಣೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳ ವಿಚಾರಣೆ ಇದೆ. ಇವತ್ತು 5 ಜನರ ಬೇಲ್ ಅರ್ಜಿ ಇರೋದು ಹೈಕೋರ್ಟ್ ನಲ್ಲಿ. ಇಂದಾದ್ರೂ ಸಿಗತ್ತಾ ಲಿಪ್ಸ್ಟಿಕ್ ರಾಣಿಗೆ ಬೇಲ್? 5 ತಿಂಗಳಾಯ್ತು ಜೈಲಲ್ಲಿದ್ದು, ಬಿಡುಗಡೆ ಭಾಗ್ಯವಿನ್ನೂ ಸಿಕ್ಕಿಲ್ಲ. ಸೆಷನ್ ಕೋರ್ಟ್ ಅಲ್ಲಿ ಆಗ್ಲಿಲ್ಲ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು, ಅಲ್ಲೂ ಕೂಡ ಡಿಲೇ ಆಗ್ತಾ ಇದೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಅಬ್ಜೆಕ್ಷನ್ ಹೂಡ್ತಾನೆ ಬರ್ತಾ ಇದ್ರೆ 5 ತಿಂಗಳ ಆಗ್ತಾ ಬಂತು, ಸಿಗ್ಲೇ ಇಲ್ವಲ್ಲ ಬೇಲ್ ಅಂತ ಕೊರಗ್ತಾ ಇದ್ದಾರೆ. ಇಂದಾದ್ರೂ ಸಿಗತ್ತಾ ಬೇಲ್? ಒಂದು ಕಡೆ ದರ್ಶನ್ ಮಧ್ಯಂತರ ಜಾಮೀನನ್ನ ಪಡೆದು ಹೊರಗಿದ್ದಾರೆ. ಇನ್ನೆರಡು ವಾರದಲ್ಲಿ ಅದು ಕೂಡ ಮುಗ್ದು ಹೋಗತ್ತೆ. ಡಿಸೆಂಬರ್ 1 ಅಥವಾ 2ನೇ ವಾರಕ್ಕೆ ಮುಗ್ದು ಹೋಗತ್ತೆ. ದರ್ಶನ್ ಅಂಡ್ ಗ್ಯಾಂಗ್ಗೆ ಬಿಗ್ ಡೇ ಅಂತಾನೆ ಹೇಳ್ಬೋದು. ಇವತ್ತು ಹೈಕೋರ್ಟ್ ನಲ್ಲಿ ನಡೆಯುತ್ತೆ ಬೇಲ ಅರ್ಜಿಯ ವಿಚಾರಣೆ. ನ್ಯಾಯಮೂರ್ತಿ ಎಸ್ ವೈಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಮಹತ್ವದ ವಿಚಾರಣೆ ನಡೆಯಲಿದೆ. ಇನ್ನು ನಿರ್ಧಾರವಾಗುತ್ತೆ ಬೇಲ್ ಭವಿಷ್ಯ. ದರ್ಶನ್, ಪವಿತ್ರ, ನಾಗರಾಜ್, ಅನುಕುಮಾರ್ ಇವರ ಬೇಲ್ ಅರ್ಜಿ ವಿಚಾರಣೆ. ಲಕ್ಷ್ಮಣ್, ಜಗದೀಶ್ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇಲ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದು, ಇವತ್ತು ಎಸ್ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಮಹತ್ವದ ವಿಚಾರಣೆ ನಡೆಯುತ್ತೆ. ಇವಾಗ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಯತೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯತೀಶ್, ದರ್ಶನ್, ಪವಿತ್ರ ಅಂಡ್ ಗ್ಯಾಂಗ್ಗೆ ಇವತ್ತು ಬಿಗ್ ಡೇ ಅಂತಾನೆ ಹೇಳ್ಬೋದು. ಹೈಕೋರ್ಟ್ ನಲ್ಲಿ ಜಾಮೀನು ಭವಿಷ್ಯ ನಿರ್ಧಾರ ಆಗತ್ತೆ. ಏನಾಗ್ಬೋದು ಇವತ್ತು? ಪವಿತ್ರ, ಏಕೆಂತಂದ್ರೆ ರೇಣುಕಾಸ್ವಾಮಿ ಕೊಲೆ ವಿಚಾರದಲ್ಲಿ ಈಗಾಗಲೇ ಏನು ಜೈಲಿಗೆ ಸೇರಿ 5 ತಿಂಗಳು ಆಗ್ತಾ ಬಂದಿದೆ. ಬಟ್ ಪವಿತ್ರಗೆ ಯಾವಾಗ ಜಾಮೀನು ಸಿಗುತ್ತೆ ಅನ್ನೋದನ್ನ ಕೂಡ ಒಂದು ಪ್ರಶ್ನೆಯಾಗಿ ಕೂತಿರುವಂತದ್ದು. ಯಾಕೆಂದ್ರೆ ಸಾಕಷ್ಟು ಬಾರಿ ಈಗಾಗಲೇ ಜಾಮೀನು ಅರ್ಜಿಗೋಸ್ಕರ ಅರ್ಜಿ ಹಾಕಿದ್ರು ಕೂಡ ಸೆಷನ್ ಕೋರ್ಟ್ ಅಲ್ಲಿ ಆ ಅರ್ಜಿಯನ್ನ ತಿರಸ್ಕಾರ ಮಾಡ್ತಾರೆ. ಅದಕ್ಕೂ ರೀಸನ್ ಕೂಡ ಇರುವಂತದ್ದು. ಇಲ್ಲಿ ಪವಿತ್ರ ಗೌಡ A1 ಆರೋಪಿ ಆಗಿರುವಂತದ್ದು. ಹಾಗಾಗಿ A1 ಆರೋಪಿಗೆ ನೀವೇನಾದ್ರೂ ಕೂಡ ಬೇಲನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ರೇಣುಕಾಸ್ವಾಮಿಯ ಕೊಲೆ ಕೇಸ್ ಮತ್ತೆ ತಳ ಹಿಡಿಯುವಂತ ಸಾಧ್ಯತೆ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲರೂ ಕೂಡ ಪವಿತ್ರ ಗೌಡಗೆ ಯಾವುದೇ ರೀತಿಯಾದಂತಹ ಒಂದು ಏನು ಜಾಮೀನನ್ನ ಕೊಟ್ಟಿಲ್ಲ. ಬಟ್ ಇವತ್ತು ಆಕೆಯ ಜಾಮೀನು ಭವಿಷ್ಯ ಈಗ ಹೈಕೋರ್ಟ್ ಅಲ್ಲಿ ಇರುವಂತದ್ದು ಏನ್ ಆಗುತ್ತೆ? ಯಾಕಂದ್ರೆ ಈಗಾಗಲೇ ಜಾಮೀನನ್ನ ಮಧ್ಯಂತರ ಜಾಮೀನ ಪಡ್ಕೊಂಡು ಬಂದು A2 ಆರೋಪಿ ಆಗಿರುವಂತಹ ದರ್ಶನ್ ಹೊರಗಡೆ ಇದ್ದಾರೆ. ಆತ ಕೂಡ ಬರೋದಕ್ಕೆ ಕಾರಣ ಇರೋದು ಆರೋಗ್ಯ ಸಮಸ್ಯೆ ಅನ್ನೋದು ಗೊತ್ತಿರುವಂತ ವಿಚಾರ ಪವಿತ್ರ. ಹಾಗಾಗಿ ಬಟ್ ಇಲ್ಲಿ ಈ ಪವಿತ್ರಗೆ ಯಾಕೆ ಈಗ ಜಾಮೀನನ್ನು ಸಿಗ್ತಲ್ಲ ಅಂತ ನೋಡಿದಾಗ A1 ಆರೋಪಿ ಅನ್ನೋದನ್ನು ಗೊತ್ತಾಗ್ತಿರೋದ್ರಿಂದ ಸೊ ಹೈಕೋರ್ಟ್ ಇವತ್ತು ಏನ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಿರ್ಧಾರ ಆಗಲಿದೆ. ಜೊತೆಗೆ ಪವಿತ್ರ ಗೌಡ ಜೊತೆಗೆ ಆಕೆಯ ಸಹಚರರು ಏನಿದ್ದಾರೆ, ಆಕೆ ಜೊತೆ ಕೆಲಸ ಮಾಡುವಂತ ಇರ್ಬೋದು ಅಥವಾ ದರ್ಶನ್ ಜೊತೆ ಆಪ್ತರು ಇರ್ಬೋದು, ಅವ್ರದ ಬೇಲ್ ವಿಚಾರ ಕೂಡ ಇವತ್ತು ನಿರ್ಧಾರವಾಗಲಿದೆ. ಪವಿತ್ರ, ವಾಯ್ಸ್ ಕೇಳಿಸಿದೆಯಾ ಪವಿತ್ರ? ಥ್ಯಾಂಕ್ ಯು ಯತೀಶ್ ಮಾಹಿತಿಗಾಗಿ. ಎಸ್ ಡಿ ಗ್ಯಾಂಗ್ಗೆ ಇವತ್ತು ಬಿಗ್ ಡೇ. ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ರಿಲೀಫ್ ಸಿಗತ್ತ? ದರ್ಶನ್ಗಂತೂ ಮಧ್ಯಂತರ ಜಾಮೀನು ಸಿಕ್ಕಿದೆ ಅನಾರೋಗ್ಯದ ಕಾರಣದಿಂದ. ಸೊ ಇನ್ನು ಉಳಿದ 5 ದರ್ಶನ್ ಸೇರಿದಂತೆ 6 ಜನ ಇದ್ದಾರೆ. ದರ್ಶನ್, ಪವಿತ್ರ ಗೌಡ, ಆರ್ ನಾಗರಾಜು, ಅನುಕುಮಾರ್, ಎಂ ಲಕ್ಷ್ಮಣ್, ಜಗದೀಶ್ ಈ 6 ಜನರ ಬೇಲ್ ಭವಿಷ್ಯ ಹಿಂದೆ ನಿರ್ಧಾರವಾಗಲಿದೆ.